ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. ನಿನ್ನೆ ನಡೆದ RR ಮತ್ತು SRH ಮ್ಯಾಚ್ನಲ್ಲಿ SRHದವರು RR ಟೀಮನ್ನು ರಾಯಲ್ ಆಗಿ ಸೋಲಿಸಿ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಮುಂದಿನ ಮ್ಯಾಚ್ ಕೋಲ್ಕತ್ತಾ ಮತ್ತು SRH ನಡುವೆ ನಡೆಯಲಿದೆ. ಇಲ್ಲಿ ಬಹಳ ಒಂದು ದೊಡ್ಡ ಆಶ್ಚರ್ಯದ ಸಂಗತಿ ಏನಂದರೆ, ಕೋಇನ್ಸಿಡೆಂಟ್ ಏನಪ್ಪ ಅಂತಂದರೆ, ಯಾವ ಟೀಮು ಪ್ಲೇ ಆಫ್ಗೆ 1ನೇ ನಂಬರ್ದಲ್ಲಿ ಹೆಜ್ಜೆಯನ್ನು ಇಟ್ಟಿತ್ತೋ ಅದು 1ನೇ ನಂಬರಲ್ಲಿ ಉಳಿದುಕೊಂಡಿದೆ. 2ನೇ ನಂಬರಲ್ಲಿ ಬಂದಿರತಕ್ಕಂತಹ SRH ಟೀಮ್ ಇವರು ಮೊದಲನೇ ಮ್ಯಾಚಿನಲ್ಲಿ KKR ಜೊತೆಗೆ ಸೋತು 2ನೇ ಕ್ವಾಲಿಫೈಯರ್ ಮ್ಯಾಚನ್ನು RR ಜೊತೆಗೆ ಆಡಿ ಅಲ್ಲಿ ಗೆದ್ದುಕೊಂಡು ಮತ್ತೆ 2ನೇ ನಂಬರಲ್ಲಿ ಕಾಲನ್ನು ಇಡ್ತಾರೆ. ಇನ್ನು 3ನೇ ನಂಬರಲ್ಲಿ ಕ್ರಮಾಂಕದಲ್ಲಿ ಇದ್ದಿರ್ತಕ್ಕಂಥ ಟೀಮ್ RR ಇದು 3ನೇ ನಂಬರಲ್ಲೇ ಉಳಿದುಕೊಳ್ಳುತ್ತೆ ಮತ್ತು 4ನೇ ಕ್ರಮಾಂಕದಲ್ಲಿ ಇರ್ತಕ್ಕಂಥ RCB ಟೀಮ್ ಇದು 4ನೇ ನಂಬರಲ್ಲೇ ಉಳಿದುಕೊಳ್ಳುತ್ತೆ. ಇದಂಥ ದೊಡ್ಡ ಈ ವರ್ಷದ ಕೋಇನ್ಸಿಡೆಂಟ್ ಅಂತ ಹೇಳ್ಬೋದು. ಯಾವ ಆರ್ಡರಲ್ಲಿ ಅವು ಕ್ವಾಲಿಫೈ ಆಗಿದ್ದೋ ಆ ಆರ್ಡರಲ್ಲಿ ಅವು ಎಲ್ಲ ಟೀಮ್ಸ್ಗಳು ಮುಂದುವರೆದುಕೊಂಡು ಬಂದಿವೆ. ಪ್ಯಾಟ್ ಕಮಿನ್ಸ್ ಮತ್ತು ಆ ತಂಡದ ಎಲ್ಲ ಹುಡುಗರು, ಎಲ್ಲ ಪ್ಲೇಯರ್ಸ್ ಯಾವ ರೀತಿಯಾಗಿ ಆಟವನ್ನು ಆಡಿದ್ರೋ ಅದು ತುಂಬ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥ ಸಂಗತಿಯಾಗಿದೆ. ಯಾಕಂತಂದರೆ ಒಂದು ಸಮಯದೊಳಗೆ ಹೆಂಗೆ ಅನ್ನಿಸ್ತು ಗೊತ್ತಿತ್ತು, ಹೇಗಂದರೆ RCBಯನ್ನು ಸೋಲಿಸಿರ್ತಕ್ಕಂಥ RR ಟೀಮು SRHನ್ನು ಕೂಡ ಸೋಲಿಸ್ಬೋದು ಅಂತ ತಿಳ್ಕೊಂಡು, ಆದರೆ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡ್ತಕ್ಕಂತಹ RR ತಂಡವು 7 ಓವರುಗಳಲ್ಲಿ 65 ರನ್ಗಳನ್ನು ಮಾಡಿದರು. ಯಾವಾಗ ಜೈಸ್ವಾಲ್ ಅವರು 21 ಎಸೆತಗಳಲ್ಲಿ 42 ರನ್ಗಳನ್ನು ಮಾಡಿ 200ರ ಸ್ಟ್ರೈಕ್ ರೇಟಲ್ಲಿ ಆಡ್ತಿದ್ರು, ಅವರ ವಿಕೆಟನ್ನು ಪತನ ಆಗ್ತದೆ. 65ಕ್ಕೆ 1 ವಿಕೆಟ್ ಇತ್ತು. ಮುಂದೆ ಅಲ್ಲಿಂದ ಈ SRH ಟೀಮ್ನವರು ಒಂದು ಅದ್ಭುತನ ಮಾಡ್ತಾರೆ, ಮಿರಾಕಲನ್ನು ಮಾಡಿಬಿಡ್ತಾರೆ. ಯಾಕಪ್ಪ ಅಂತಂದರೆ 60ಕ್ಕೆ 1 ವಿಕೆಟ್ ಇತ್ತು. ಮುಂದೆ ನೋಡುವಷ್ಟರಲ್ಲೇ 92 ರನ್ನಿಗೆ 6 ವಿಕೆಟ್ಗಳನ್ನು RR ತಂಡದವರು ಕಳ್ಕೊಂಡು ಬಿಡ್ತಾರೆ. ಇದು ಬಹಳ ದೊಡ್ಡ ಡಿಸಪಾಯಿಂಟ್ಮೆಂಟ್ ಬರ್ತದೆ ಈ ಮ್ಯಾಚ್ನಲ್ಲಿ. ಯಾಕಪ್ಪ ಅಂತಂದರೆ ಇಂತಹ ದೊಡ್ಡ ಶಾಕಿಂದ ಅದಕ್ಕೆ ಸುಧಾರಿಸ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದರೆ ಒಂದು ಕಡೆಯಿಂದ ವಿಕೆಟ್ಗಳು ಬೀಳ್ತಾ ಇರ್ತವೆ. ಹೀಗಾಗಿ ನಾವು ಎರಡೂ ಟೀಮನ್ನು ಗಮನಿಸ್ಕೊಳ್ಳೋದು ಆದರೆ RR ಕಡೆಗೆ ಅತ್ಯಂತ ಕ್ವಾಲಿಟಿ ಸ್ಪಿನ್ನರ್ಸ್ಗಳಿದ್ದರು. ರವಿಚಂದ್ರನ್ ಅಶ್ವಿನ್ ಅವರು ಆ ಚಪಾಕ್ ಪಿಚ್ನಲ್ಲಿ ಆಡಿ ಬೆಳೆದವರಿದ್ದರು. ಅವರೊಂದಿಗೆ IPLನ ಅದ್ಭುತ ಮ್ಯಾಜಿಕ್ ಆಗಿರ್ತಕ್ಕಂತಹ ಚಂಚಲ ಚಹಲ್ ಅವರಿದ್ದರು. ಇವರಿಬ್ಬರೂ ಕೂಡ 8 ಓವರುಗಳಲ್ಲಿ ಯಾವುದೇ ವಿಕೆಟ್ ತೆಗೆಯದೆ 80 ರನ್ನುಗಳನ್ನು ಬಿಟ್ಟುಕೊಡ್ತಾರೆ. ಆದರೆ ಇನ್ನೊಂದು ಕಡೆ SRH ಟೀಮನ್ನು ನಾವೇನಾದರೂ ಗಮನಿಸ್ಕೊಂಡ್ರೆ ಮಿಡಲ್ಸ್ ಓವರ್ಸ್ಗಳಲ್ಲಿ ಅವರು 8 ಓವರ್ಗಳನ್ನು ಮಾಡ್ತಾರೆ. ಯಾರಪ್ಪ ಅಂತಂದರೆ, ಒಂದು ಶಹಬಾದ್ ಅಹಮದ್ ಅವರು, ಇನ್ನೊಂದು ಅಭಿಷೇಕ್ ಶರ್ಮಾ ಅವರು. 8 ಓವರ್ಗಳಲ್ಲಿ ಕೇವಲ 30ರಿಂದ 40 ರನ್ಸ್ಗಳನ್ನು ಬಿಟ್ಟುಕೊಡ್ತಾರೆ. ಆದರೆ ಮಹತ್ವವಾಗಿರ್ತಕ್ಕಂಥ 5 ವಿಕೆಟ್ಗಳನ್ನು ಅವರಿಬ್ಬರು ಪಡೆದುಕೊಳ್ತಾರೆ. ಇಲ್ಲಿ ಇವರು RR ಟೀಮಿನ ಬೆನ್ನೆಲುಬನ್ನು ಮುರಿದು ಬಿಡ್ತಾರೆ. ಇಲ್ಲಿ 2 ಸ್ಪಿನ್ನರ್ಸ್ಗಳನ್ನು ನಾವು ಹೋಲಿಕೆಯನ್ನು ಮಾಡಿದಾಗ ಇಲ್ಲಿ ದೊಡ್ಡ ಡಿಫ್ರೆನ್ಸನ್ನು ಕಂಡು ಬರ್ತದೆ. ಯಾವ ಪಿಚ್ಚಲ್ಲಿ ಸ್ಪಿನ್ನರ್ಸ್ಗಳ ಒಂದು ನಾವೇನು ಹೇಳ್ತೀವಿ, ಭಾಳ ದೊಡ್ಡ ಕಾಣಿಕೆ ಇರ್ತದೆ ಅಂತ ತಿಳ್ಕೊಂಡು ಹೇಳ್ತಿದ್ವಿ, ಅಲ್ಲಿ RR ಸ್ಪಿನ್ನರ್ಸ್ಗಳು ಫೇಲ್ ಆಗ್ತಾರೆ. SRH ಅದು ಪಾರ್ ಟೈಪ್ ಸ್ಪಿನ್ನರ್ಸ್ಗಳ ಒಂದು ಮೇಲುಗೈಯನ್ನು ಸಾಧಿಸಿ ಈ ಮ್ಯಾಚನ್ನು ತಮ್ಮ ಕಡೆಗೆ ವಾಲಿಸ್ಕೊಳ್ಳಲಿಕ್ಕೆ ಯಶಸ್ವಿಯನ್ನು ಆಗ್ತಾರೆ. ಹೀಗಾಗಿನೇ RRನ್ನು SRH ಒಂದು ಕಡೆ ಸೋಲಿಸಲಿಕ್ಕೆ ಇದು ಕೂಡ ಕಾರಣ ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಒಂದು ಕಡೆ ಅಭಿಷೇಕ್ ಶರ್ಮಾ ಅವರು ಕೂಡ ಹೇಳ್ತಾರೆ, ನಾಯಕರಾಗಿರ್ತಕ್ಕಂತಹ ಪ್ಯಾಟ್ ಕಮಿನ್ಸ್ ಅವರು ತಮ್ಮ ಬಾಲರ್ಗಳನ್ನು ಬಹಳ ಅದ್ಭುತವಾಗಿ ಉಪಯೋಗ ಮಾಡಿಕೊಂಡ್ರು. ಪಿಚ್ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತದೆ ಅನ್ನೋದನ್ನು ಅವರು ಗಮನಿಸ್ಕೊಂಡು ಆ ರೀತಿಯಾಗಿ ಬಾಲರ್ಗಳನ್ನು ಚೇಂಜ್ ಮಾಡ್ತಾ ಅವರು ವಿಕೆಟ್ಗಳನ್ನು ಪಡೆದುಕೊಂಡು ಮ್ಯಾಚನ್ನು ಗೆದುವಲ್ಲಿ ಸಫಲರಾಗಿದ್ದರು ಅಂತ ತಿಳ್ಕೊಂಡು ಹೇಳ್ತಾರೆ ಅವರು. ಪ್ಯಾಟ್ ಕಮಿನ್ಸ್ ಅವರು ಯಾವ ರೀತಿಯಾಗಿ ವರ್ಲ್ಡ್ ಕಪ್ನ ಫೈನಲ್ ಪಂದ್ಯದಲ್ಲಿ ಕೂಡ ಪಿಚ್ಚನ್ನು ನೋಡಿಕೊಂಡು ಅಲ್ಲಿ ಕೂಡ ಇಂಡಿಯಾನ ಸೋಲಿಸಿ ಒಂದು ದೊಡ್ಡ ಆಘಾತವನ್ನು ನೀಡಿದರು. ಇಲ್ಲಿ ರಾಜಸ್ಥಾನದವರಿಗೂ ಕೂಡ ಪಿಚ್ಚಿನ ಅನುಗುಣವಾಗಿ ಅದು ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತದೆ, ವಿಹೇವಿಯರನ್ನು ಮಾಡ್ತಾರೆ, ಆ ರೀತಿಯಾಗಿ ಬಾಲರ್ಗಳನ್ನು ಚೇಂಜ್ ಮಾಡ್ತಾ ಬದಲಾವಣೆಗಳನ್ನು ಮಾಡ್ತಾ RRಗೆ ದೊಡ್ಡ ಹೊಡೆತನ್ನು ನೀಡಲಿಕ್ಕೆ ಕಾರಣೀಭೂತರಾಗ್ತಾರೆ.
ಯಾವಾಗ ಆರ್ ಆರ್ ತಂಡದವರು 92 ರನ್ಗಳಿಗೆ 6 ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತಾರಲ್ಲ, ಆ ಸಂದರ್ಭದಲ್ಲಿ ಅರ್ಥ ಆಗಿಬಿಡುತ್ತದೆ ಫೈನಲ್ ಮ್ಯಾಚ್ ಇದು 2 ಅದ್ಭುತ ಇಂಟೆಲಿಜೆಂಟ್ ಟೀಮ್ಗಳ ನಡುವೆ ನಡೆಯಲಿದೆ. ಒಂದು ಕಡೆ ಕೋಲ್ಕತ್ತಾ ಟೀಮಿನ ಮೆಂಟರ್ ಆಗಿರುವ ಗೌತಮ್ ಗಂಭೀರ್ ಅವರಾದರೆ, ಇನ್ನೊಂದು ಕಡೆ IPL ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ಪ್ಯಾಟ್ ಕಮಿನ್ಸ್ ಅವರು ಹೇಳಿದರು, ನಮ್ಮ ಟೀಮ್ ಫೈನಲ್ ಆಡುತ್ತೆ ಅಂತ ತಿಳ್ಕೊಂಡು. KKR ಮತ್ತು SRH ಇವೆರಡು ತಂಡಗಳ ನಡುವೆ ಒಂದು ಅಬ್ಸಲ್ಯೂಟ್ ಸಿನಿಮಾ ರೀತಿಯ ಒಂದು ಮ್ಯಾಚ್ ಆಗಲಿದೆ. SRH ಟೀಮನ್ನು ನಾವು ಕನ್ಸಿಸ್ಟೆಂಟ್ ಟೀಮ್ ಅಂತ ನಾವು ಕರಿಬೋದು. ಯಾಕಪ್ಪ ಅಂತಂದರೆ 2016ರಲ್ಲಿ ವಿನ್ ಆಗ್ತಾರೆ, 2018ರಲ್ಲಿ ಕೂಡ ಅದ್ಭುತವಾಗಿ ಆಟ ಆಡ್ತಾರೆ. ಅದಾದ ನಂತರ ಈಗ ನೋಡಿ 2024ರಲ್ಲಿ ಮತ್ತೆ ಇವರು ಫೈನಲ್ಗೆ ಬರ್ತಾರೆ. SRH ಟೀಮನ್ನು ನಾವು ನೋಡಿದಾಗ ಯಾವಾಗ ಆಸ್ಟ್ರೇಲಿಯಾ ತಂಡದವರು ಕ್ಯಾಪ್ಟನ್ ಆಗ್ತಾರೋ ಆಗೆಲ್ಲ ಇವರು ಟ್ರೋಫಿಯನ್ನು ಗೆದ್ದುಕೊಂಡಿದ್ದಾರೆ. ಮೊದಲನೇದಾಗಿ 2009ರಲ್ಲಿ ಆ್ಯಡಮ್ ಗಿಲ್ಕ್ರಿಸ್ಟ್ ಅವರು ಕ್ಯಾಪ್ಟನ್ ಆಗಿದ್ದಾಗ ಅಲ್ಲಿ ಟ್ರೋಫಿಯನ್ನು ಗೆದ್ದುಕೊಳ್ತಾರೆ. ಅದಾದ ನಂತರ ಡೇವಿಡ್ ವಾರ್ನರ್ ಅವರು ಕ್ಯಾಪ್ಟನ್ ಆಗಿದ್ದಾಗ ಟ್ರೋಫಿಯನ್ನು ಗೆದ್ದುಕೊಳ್ತಾರೆ. ಅದಾದ ನಂತರ ಈಗ ನಾವು ನೋಡ್ಬೋದು ಮತ್ತೆ 2023ರಲ್ಲಿ 10ನೇ ಕ್ರಮಾಂಕದ ತಂಡವಾಗಿದ್ದ SRH ಅನ್ನು ಈಗ ಫೈನಲ್ಗೆ ತೆಗೆದುಕೊಂಡು ಬಂದಿರತಕ್ಕಂಥ ಕೀರ್ತಿ ಅದು ಪ್ಯಾಟ್ ಕಮಿನ್ಸ್, ಆಸ್ಟ್ರೇಲಿಯಾ ತಂಡದ ಆಸ್ಟ್ರೇಲಿಯಾ ಮೈಂಡ್ ಸೆಟ್ಟದ ಕ್ಯಾಪ್ಟನ್ ಆಗಿರ್ತಕ್ಕಂಥ ಪ್ಯಾಟ್ ಕಮಿನ್ಸ್ ಅವರಿಗೆ ಹೋಗುತ್ತೆ. ಈ ಮ್ಯಾಚ್ ಕಡೆಗೆ ಬರೋದಾಗಿದ್ದರೆ ಟಾರ್ಚ್ 6 ರನ್ ವಿನ್ ಆಗುತ್ತೆ. SRH ಟೀಮನ್ನು ಬ್ಯಾಟಿಂಗ್ ಆಹ್ವಾನಿಸ್ತಾರೆ. ಮೊದಲು ಬ್ಯಾಟ್ ಮಾಡಿರ್ತಕ್ಕಂಥ SRH ಟೀಮಲ್ಲಿಯೂ ಕೂಡ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಆ್ಯಡಮ್ ಮಾರ್ಕಮ್, ನಿತೀಶ್ ರೆಡ್ಡಿ, ಅಬ್ದುಲ್ ಸಮದ್ ಇವರು ಅಷ್ಟೇನೂ ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನವೇನೇನೂ ಮಾಡೋದಿಲ್ಲ. ಆದರೆ ಇವರೆಲ್ಲರ ಬೆನ್ನೆಲುಬಾಗಿ ನಿಂತಿದ್ದು ರಾಹುಲ್ ತ್ರಿಪಾಠಿ ಅಂತ ತಿಳ್ಕೊಂಡು ಹೇಳ್ಬೋದು. ಅದ್ರ ಜೊತೆಗೇ ಹೆನ್ರಿಚ್ ಕ್ಲಾಸನ್ ಅವರು ಅದ್ಭುತವಾದ ಒಂದು 50ಯನ್ನು ಹೊಡಿತಾರೆ. ಇಲ್ಲಿ ರಾಹುಲ್ ತ್ರಿಪಾಠಿ ಅವರು ಆ ಕಡೆ ತಿರುಗಿ ಈ ಕಡೆ ತಿರುಗಿ ಏನೋ ಒಂದು 360 ಆ್ಯಂಗಲಲ್ಲಿ 15 ಎಸೆತಗಳಲ್ಲಿ 37 ರನ್ಗಳನ್ನು ಮಾಡ್ತಾರೆ. ಇದು ಕೂಡ ತುಂಬ ಅದ್ಭುತ ಅಂತ ತಿಳ್ಕೊಂಡು ಹೇಳ್ಬೋದು. ಟ್ರಾವಿಸ್ ಹೆಡ್ ಅವ್ರನ್ನ ಅಂದ್ಕೊಂಡ್ರೆ 28 ಎಸೆತಗಳಲ್ಲಿ ಇವರು 34 ರನ್ಗಳನ್ನು ಮಾಡ್ತಾರೆ. ತುಂಬ ಸ್ಲೋ ಆಗಿ ರನ್ಗಳನ್ನು ಕನ್ಸಿಡ್ರೇಷನ್ ಮಾಡ್ತಾರೆ. ಆದರೆ ಅಭಿಷೇಕ್ ಶರ್ಮಾ ಇವರು ಕೂಡ ಯುವರಾಜ್ ಸಿಂಗ್ ಅಂತ ತಿಳ್ಕೊಂಡು ನಾವು ಕರಿತಾ ಇದ್ದೀವಿ ಇತ್ತೀಚಿನ ದಿನಮಾನ ಕಾಲದಲ್ಲಿ. ಇವರು 5 ಎಸೆತಗಳಲ್ಲಿ 12 ರನ್ಗಳನ್ನು ಮಾಡ್ತಾರೆ. ಆದರೆ ಟ್ರೆಂಟ್ ಬೋಲ್ಟ್ ಮೊದಲನೇ ಓವರ್ನಲ್ಲಿ ಔಟ್ ಆಗ್ತಾರೆ. ಇಲ್ಲಿ ಈ ಟೀಮ್ ಮಹತ್ವವಾಗಿ ಇನ್ನೊಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಶಹಬಾದ್ ಅಹ್ಮದ್ ಅವರು 18 ಎಸೆತಗಳಲ್ಲಿ 18 ರನ್ಗಳನ್ನು ಮಾಡ್ತಾರೆ. ಒಟ್ಟಾರೆಯಾಗಿ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 175 ರನ್ಗಳನ್ನು ಮಾಡ್ತಾರೆ. ಮೊದಲನೇದಾಗಿ ಹೇಳಬೇಕಂತಂದರೆ ಮೊದಲು ಬಾಲ್ ಮಾಡಿರ್ತಕ್ಕಂತಹ RR ತಂಡದವರು ಬಹಳ ಅದ್ಭುತವಾಗಿ ಬಾಲಿಂಗ್ ಮಾಡ್ತಾರೆ. ಟ್ರೆಂಟ್ ಬೋಲ್ಟ್ ಅವರು 4 ಓವರ್ಗಳಲ್ಲಿ 3 ವಿಕೆಟ್ಗಳನ್ನು ಪಡಿತಾರೆ, 45 ರನ್ಗಳನ್ನು ನೀಡಿ. ಇನ್ನು ಆವೇಶ್ ಖಾನ್ ಅವರು ಕೂಡ 4 ಓವರ್ಗಳಲ್ಲಿ 27 ರನ್ ನೀಡಿ ಅವರು ಕೂಡ 3 ವಿಕೆಟ್ಗಳನ್ನು ಪಡೆದುಕೊಳ್ತಾರೆ. ಇನ್ನು ಸಂದೀಪ್ ಶರ್ಮಾ ಅವರು 4 ಓವರ್ಗಳಲ್ಲಿ 25 ರನ್ಗಳಿಗೆ 2 ವಿಕೆಟ್ಗಳನ್ನು ಪಡೆದುಕೊಳ್ತಾರೆ. ಇಲ್ಲಿ ಬಹಳ ವಿಕೆಟ್ಲೆಸ್ ಹೋಗಿರೋದಪ್ಪ ಅಂತಂದರೆ ಅದೇ 2 ಅದ್ಭುತವಾದ ಮಿಸ್ಟ್ರಿ ಸ್ಪಿನ್ನರ್ಸ್ಗಳು, ಆರ್ ಅಶ್ವಿನ್ ಮತ್ತು ಯುಜ್ವೇಂದ್ರ ಚಹಲ್. 8 ಓವರ್ಗಳಲ್ಲಿ ಸರಿ ಸುಮಾರು 80 ರನ್ಗಳನ್ನು ನೀಡ್ತಾರೆ, ಯಾವುದೇ ವಿಕೆಟ್ಗಳನ್ನು ಪಡೆದುಕೊಳ್ಳೋದಿಲ್ಲ. ಇನ್ನು ಸೆಕೆಂಡ್ ಬ್ಯಾಟಿಂಗ್ ಆಗಮಿಸಿರ್ತಕ್ಕಂತಹ RR ತಂಡದವರು ಇವರು ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಎಡುತ್ತಾರೆ. ಓಪನಿಂಗ್ ಬಂದಿರತಕ್ಕಂಥ ಕೋಲರ್ ಕ್ಯಾಡ್ಮೋರೆ ಇವರು ಕೂಡ ಬೇಗನೆ ಔಟ್ ಆಗ್ತಾರೆ, 10 ರನ್ಗಳಿಗೆ ಔಟ್ ಆಗ್ತಾರೆ. ಆದರೆ ಒಂದು ಕಡೆ ತಳವೂರಿ ನಿಂತಿರ್ತಕ್ಕಂಥ ಜೈಸ್ವಾಲ್ ಅವರು 21 ಎಸೆತಗಳಲ್ಲಿ 42 ರನ್ಗಳನ್ನು ಮಾಡ್ತಾರೆ, ಅದ್ಭುತವಾಗಿ ಆಟ ಆಡ್ತಾರೆ. 200 ಸ್ಟ್ರೈಕ್ ರೇಟಲ್ಲಿ ಇವರು ಆಟ ಆಡ್ತಾ ಇರ್ತಾರೆ. ಯಾವಾಗ ಇವರು ಔಟ್ ಆಗ್ತಾರಲ್ಲ ಶಹಬಾದ್ ಅಹ್ಮದ್ ಅವರಿಗೆ ಅಲ್ಲಿಂದ ಇದು ಹಾಗೆ ವಿಕೆಟ್ ಬೀಳ್ತಾನೆ ಹೋಗ್ತವೆ. ಇಲ್ಲಿ ಬಹಳ ನಾವು ಇನ್ನೊಂದು ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಅವರ ಡಿಸಪಾಯಿಂಟ್ಮೆಂಟ್ ಅನ್ಬೋದು. ಯಾಕಂದರೆ ಕಳೆದ ಕೆಲವೊಂದು ಮ್ಯಾಚ್ಗಳಿಂದ ಈ ಪ್ಲೇಯರ್ ಆಡ್ತಾನೇ ಇಲ್ಲ. ರೇಯನ್ ಪರಾಗ್ ಅವರು ಕೂಡ ಈ ಒಂದು IPLನಲ್ಲಿ ಬಹಳ ಅದ್ಭುತವಾಗಿ ಆಟ ಆಡ್ತಾ ಇದ್ದರು. ಆದರೆ ಅವರು ಕೂಡ ಈ ಮ್ಯಾಚಲ್ಲಿ ಫೇಲ್ ಆಗ್ತಾರೆ. ಅವರು ವಿಕೆಟನ್ನು ಕೂಡ ಶಹಬಾದ್ ಅಹ್ಮದ್ ಅವರು ಪಡ್ಕೊಳ್ತಾರೆ. ಈ ಒಂದು ಕಡೆ ವಿಕೆಟ್ಗಳು ಬೀಳ್ತಾ ಇದ್ರೆ ಇನ್ನೊಂದು ಕಡೆ ತಳ ಊರಿ ಗಟ್ಟಿ ನಿಂತಿದ್ದಪ್ಪ ಅಂತಂದರೆ ಧ್ರುವ್ ಜುರೆಲ್ ಅವರು 35 ಎಸೆತಗಳಲ್ಲಿ 56 ರನ್ಗಳನ್ನು ಮಾಡ್ತಾರೆ. ಆದರೆ ಅವರಿಗೆ ಇನ್ನೊಂದು ಎಂಡಿಂದ ಅವರಿಗೆ ಏನಾಗಲ್ಲಪ್ಪ ಅಂತಂದರೆ ಸಾಥ್ ಸಿಗೋದಿಲ್ಲ. ಹೀಗಾಗಿ ಮುಂದೆ ಬಂದಿರತಕ್ಕಂಥ ಆರ್ ಅಶ್ವಿನ್, ಶಮ್ರನ್ ಹೆಟ್ಮಾಯರ್, ರೋವೆಲ್ ಪಾವೆಲ್ ಇವರು ಕೂಡ ಹೆಚ್ಚಿಗೆ ಬಾಲ್ಗಳನ್ನು ತಿಂತಾರೆ. ಆದರೆ ಅತಿ ಕಡಿಮೆ ರನ್ಗಳನ್ನು ಹೊಡಿತಾರೆ. ಇಲ್ಲಿ ನಾವು ಕ್ರೆಡಿಟ್ ಕೊಡಬೇಕಾಗಿರೋದು SRH ಬಾಲರ್ಗಳಿಗೆ. ಯಾಕಪ್ಪ ಅಂತಂದರೆ ಇಬ್ಬರು ಸ್ಪಿನ್ನರ್ಗಳನ್ನು ನಾವು ಹೊಗಳಲೇಬೇಕು. ಒಂದು
ಇಂಪ್ಯಾಕ್ಟ್ ಪ್ಲೇಯರ್ ಆಗಿರ್ತಕ್ಕಂಥ ಶಹಬಾದ್ ಅಹ್ಮದ್ ಅವರು, ಇನ್ನೊಂದು ಅಭಿಷೇಕ್ ಶರ್ಮಾ ಅಂತಂದರೆ ನಮಗೆ ಬ್ಯಾಟ್ಸ್ಮನ್ ನೆನಪು ಬರ್ತಾರೆ. ಆದರೆ ಈ ಮ್ಯಾಚಲ್ಲಿ ಇವರು ಒಬ್ಬ ಬಾಲರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಶಹಬಾದ್ ಅಹ್ಮದ್ ಅವರು 4 ಓವರ್ಗಳಲ್ಲಿ 23 ರನ್ ನೀಡಿ 3 ವಿಕೆಟ್ಗಳನ್ನು ಪಡೆದುಕೊಂಡ್ರೆ, ಅಭಿಷೇಕ್ ಶರ್ಮಾ ಅವರು 4 ಓವರ್ಗಳಲ್ಲಿ 24 ರನ್ ನೀಡಿ 2 ವಿಕೆಟ್ಗಳನ್ನು ಪಡೆದುಕೊಳ್ತಾರೆ. ನಾವು ಅಭಿಷೇಕ್ ಶರ್ಮಾನ ವಿಶೇಷವಾಗಿ ಯಾಕೆ ನೆನಪಿಸ್ಕೊಳ್ತೀವಪ್ಪ ಅಂತಂದರೆ, ಈ ಮ್ಯಾಚಲ್ಲಿ ಅವರು ಒಂದು ಸಂಜು ಸ್ಯಾಮ್ಸನ್ ಅವರ ವಿಕೆಟನ್ನು ಪಡೆದುಕೊಳ್ತಾರೆ. ಇನ್ನೊಂದು ವಿಕೆಟ್ ಅಪ್ಪ ಅಂತಂದರೆ ಶಮ್ರಾನ್ ಹೆಟ್ಮಯರ್ ವಿಕೆಟನ್ನು ಪಡೆದುಕೊಳ್ತಾರೆ. ಅತಿ ಮಹತ್ವದಪ್ಪ ಅಂತಂದರೆ ಇಲ್ಲಿ ಸಂಜು ಸ್ಯಾಮ್ಸನ್ ಅವರ ವಿಕೆಟ್, ಪಾರ್ಟ್ ಟೈಮ್ ಬಾಲರ್ ಆಗಿದ್ದರೂ ಕೂಡ ಸಂಜು ಸ್ಯಾಮ್ಸನ್ ಅವರ ವಿಕೆಟನ್ನು ಪಡೆದುಕೊಳ್ತಾರೆ. ಇವರು ಶಹಬಾದ್ ಅಹ್ಮದ್ ಅವರು, ಯಶಸ್ವಿ ಜೈಸ್ವಾಲ್ ಅವರದು, ರೇಯಾನ್ ಪರಾಗ್ ಮತ್ತು ಅಶ್ವಿನ್ 3 ಮಹತ್ವದ ವಿಕೆಟ್ಗಳನ್ನು ಪಡೆದುಕೊಂಡು ಒಂದು ಬೆನ್ನೆಲುಬನ್ನು ಮುರಿದು ಬಿಡ್ತಾರೆ. ಎರಡೂ ಟೀಮ್ಸ್ಗಳನ್ನು ಗಮನಿಸಿಕೊಂಡಾಗ ಸ್ಪಿನ್ನರ್ಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ತಿಳ್ಕೊಂಡು ನಮ್ಗೆ ಕಂಡು ಬರ್ತದೆ. ಇಲ್ಲಿ ಮಿಡಲ್ ಆರ್ಡರ್ ಸಂಪೂರ್ಣವಾಗಿ ತಂಡದ್ದು ಫೇಲ್ ಆಗಿರೋದ್ರಿಂದ ಈ ಮ್ಯಾಚನ್ನು ಇವರು ಸೋತರು ಅಂತ ತಿಳ್ಕೊಂಡು ಹೇಳ್ಬೋದು. ಈ ಮ್ಯಾಚಲ್ಲಿ ಅತ್ಯಂತ ಡಿಸಪಾಯಿಂಟ್ಮೆಂಟ್ ಅಂತಂದರೆ ನಾವು ಸಂಜು ಸ್ಯಾಮ್ಸನ್ ಅವರು ಅಂತ ಕರಿಬೋದು. ಯಾಕಪ್ಪ ಅಂತಂದರೆ ಅವರಿಗೆ ಮ್ಯಾಚ್ ಗೆದಿಯುವ ಟೀಮ್ ಸಾಧ್ಯತೆ ಇತ್ತು. ಕೈಗೆ ಬಂದಿರತಕ್ಕಂಥ ತುತ್ತು ಬಾಯಿಗೆ ಬರಲಿಲ್ಲವಲ್ಲ ಅನ್ನೋ ಹಾಗೆ ಆಯಿತು. ಕೈಗೆ ಬಂದಿರತಕ್ಕಂಥ ಮ್ಯಾಚನ್ನು ಇವರು ಕಳೆದುಕೊಳ್ತಾರೆ. ಯಾಕಪ್ಪ ಅಂತಂದರೆ ಮಿಡಲ್ ಆರ್ಡರಲ್ಲಿ ಸಂಜು ಸ್ಯಾಮ್ಸನ್, ರೇಯಾನ್ ಪರಾಗ್ ಯಾರೂ ಕೂಡ ಅಲ್ಲಿ ನಿಂತ್ಕೊಂಡು ಆಟ ಆಡುವುದೇ ಇಲ್ಲ. ಹೀಗಾಗಿ ಕೈಗೆ ಬಂದಿರತಕ್ಕಂತಹ ಮ್ಯಾಚನ್ನು ಈಸಿಯಾಗಿ ಸೋಲ್ತಾರೆ. ಹಾಗೆ ನೋಡಿದರೆ ನಾವು ಟೋಟಲ್ ಸ್ಕೋರನ್ನು ಗಮನಿಸ್ಕೊಂಡ್ರೆ 175 ಇದೇನು ವಿನ್ನಿಂಗ್ ಸ್ಕೋರ್ ಅಲ್ಲ, 210 ರನ್ಸ್ಗಳು ಬೇಕಾಗಿದ್ದು. ಆದರೆ 175 ರನ್ಗಳನ್ನು ವಿನ್ನಿಂಗ್ ಸ್ಕೋರ್ ಆಗಿ ಕನ್ವರ್ಟ್ ಮಾಡಿದ್ದು SRH ಬಾಲರ್ಗಳ ಒಂದು ನಾವು ಅದ್ಭುತ ಪ್ರದರ್ಶನ ಅನ್ಬೋದು. ಇದರ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದು ಪ್ಯಾಟ್ ಕಮಿನ್ಸ್ ಅವರ ಆಸ್ಟ್ರೇಲಿಯನ್ ಮೈಂಡ್ಸೆಟ್. ಅವರು ಬಾಲರ್ಗಳನ್ನು ರೊಟೇಟ್ ಮಾಡಿರೋ ರೀತಿಯಿಂದ ಈ ಮ್ಯಾಚನ್ನು ಅವರು ಗೆದ್ದುಕೊಳ್ತಾರೆ. ಹೀಗಾಗಿ ಸಂಪೂರ್ಣವಾದ ಕ್ರೆಡಿಟ್ SRH ಬಾಲರ್ ಮತ್ತು ಕ್ಯಾಪ್ಟನ್, ಅದರೊಂದಿಗೆ ಹೆನ್ರಿಚ್ ಕ್ಲಾಸನ್ ಅವರ ಅದ್ಭುತವಾದ 50 ಇನ್ನಿಂಗ್ಸಿಂದ ಈ ಮ್ಯಾಚನ್ನು ಗೆದ್ದುಕೊಂಡ್ರು ಅಂತ ತಿಳ್ಕೊಂಡು ಹೇಳ್ಬೋದು. ಇನ್ನು ಮುಂದಿನ ಫೈನಲ್ ಮ್ಯಾಚ್ SRH ಮತ್ತು KKR ನಡುವೆ ನಡೆಯಲಿದೆ. ಆ ಎರಡೂ ತಂಡಗಳಿಗೆ ಶುಭಾಶಯನ್ನು ಕೋರುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.